ಯಾರು ಸಾಗರ ಶಾಸಕರು ಬಂದಿಲ್ಲ, ಮತ್ತು ಸೊರಬ ಶಾಸಕರು ಬರಲಿಲ್ಲ. ಅವ್ರು ಏನು ಎಲ್ಲ ಬ್ಯುಸಿ ಆಗಿದ್ದಾರೆ. ಅವರು ಒಳ್ಳೆ ಊಟದ ಕಾಳು ಸಿಕ್ಕುವು, ಆರಾಮ್ ಅಡ್ಡಾಡ್ಕೊಂತ ಶಿಸ್ತಾಗಿದ್ದಾರೆ. ರೈತರಿಗೆ ಏನೇನು ಉಪಯೋಗ ಇಲ್ಲ. ಈಗೇನು ನಾವು ತೀರ್ಮಾನ ತಗೋಬೇಕು ಅಷ್ಟೇ. ಈಗ ತೀರ್ಮಾನ ಅಂದ್ರೆ ನಾವೇ ಸಂಘಟನೆ ಮಾಡಿ ನಮ್ಮ ರೈತರಿಗೆ ಮನವೊಲಿಸಿ ಗೆಲ್ಲಿ ಹೋಗಿ ಸರ್ಕಾರ ಕುಂತಿವ್ರು ಒದ್ದು ಹೊರಗೆ ಹಾಕಬೇಕು. ಅಲ್ಲಿಗೆ ಕರೆಕ್ಟ್ ಆಗುತ್ತೆ ನೋಡಿ ಸರ್. ನಮ್ಮ ಪರಿಸ್ಥಿತಿ ತುಂಬ ಬರಗಾಲದಿಂದ ತತ್ತರಿಸಿ ಹೋಗಿದ್ದೀನಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಾನು 1 ಚೀಲ ನೆಲಗಡಲೆ ಹಾಕಿದ್ದೆ, 75,000 ರೂಪಾಯಿ ಖರ್ಚು ಮಾಡಿದೆ, 13,000 ರೂಪಾಯಿ ಕೈ ಸಿಕ್ಕೈತೆ. ತುಂಬ ಇದೇ ರೀತಿ ಯಾರು ಸಮೀಕ್ಷೆನೂ ಸರಿ ಮಾಡಿಲ್ಲ, ಯಾರು ಬಂದೇನು ಮಾಡಿಲ್ಲ. ರೈತರು ಬರಗಾಲದ ದವಡಿ ಸಿಕ್ಕಿ ಅಳ್ತಾ ಇದ್ದಾರೆ. ದನ ಕರುಗಳಿಗೆ ಹೂವಿಲ್ಲ. ನಾನು ಹೈನುಗಾರಿಕೆ ಮಾಡ್ತಾಯಿದ್ದೀನಿ. ದನಗಳಿಗೆ ಹುಲ್ಲಿಲ್ಲ. ಅದ್ರ ಬಗ್ಗೆ ಗೋಶಾಲೆ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರದವ್ರಿಗೆ. ಮೇಲೆ ಈ ಬಿಟ್ಟಿ ಭಾಗ್ಯದಿಂದ ತುಂಬ ಕೆಲವರಿಗೆ ಸಿಕ್ಕಿರ, ಕೆಲವರಿಗೆ 25-30% ಸಿಕ್ಕಿರ್ಬೋದು, ಇನ್ನು 70-50% ಸಿಕ್ಕೇ ಇಲ್ಲ. ಎಷ್ಟೋ ಜನ ಬಿಟ್ಟಿ ಭಾಗ್ಯದ ಬಗ್ಗೆ ಹೆಣ್ಮಕ್ಳಿಗೆ ಕೆಲವರಿಗೆ ತೊಂದರೆ ಆಗಿದೆ. ಈ ಬಿಟ್ಟಿ ಭಾಗ್ಯದಿಂದ ಅನುಕೂಲ ಇಲ್ಲ. ಸರ್ಕಾರ ವಿಫಲವಾಗಿದೆ. ಏನು ರೈತರ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ. ಯಾವ ಬೆಳೆ ಪರಿಹಾರನೂ ಇವತ್ತಿನವರೆಗೂ ಏನು ಹೇಳಿಲ್ಲ. 2,000 ರೂಪಾಯಿ ಅಂದರೆ ನಾವು ಭಿಕ್ಷೆ ಬಿಡ್ತಾಯಿದ್ವಿ ಅವ್ರಿಗೆ. ಮೊದಲನೇ ಕಂತು 2,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಕರೆಗೆ. ನಾವೇನು ಭಿಕ್ಷೆ ಬಿಡ್ತಾಯಿದ್ವಿ. 2,000 ರೂಪಾಯಿ ಯಾವ ಮೂಲಿಗೆ 75,000 ರೂಪಾಯಿ ಖರ್ಚು ಮಾಡಿರೋದಲ್ಲಿ ನನಗೆ 2,000 ರೂಪಾಯಿ ಬೆಳೆ ಪರಿಹಾರ ಕೊಡೋದೇನು? ಈ ರೀತಿ ತುಂಬ ತೊಂದರೆ ಆಗಿದೆ. ನನ್ನ ಹೆಸರು ಚನ್ನಕೇಶವ ಮೂರ್ತಿ ಅಂತೇಳಿ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ಇಂದಿನ ಪರಿಸ್ಥಿತಿಗಳನ್ನು ಹಿಂದೆ ಹೋಲಿಕೆ ಮಾಡ್ಕೊಳ್ಳೋದು ಮತ್ತು ಸಂತೃಪ್ತ ದಿನಗಳಲ್ಲಿ ಇವತ್ತು ಹೋಲಿಕೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಗತಿ ಏನಿದೆ ಅಂದರೆ, ರೈತ ಅಂದರೆ ಯಾರಿಗೂ ಬೇಡವಾದ ವಸ್ತು ಆಗಿದ್ದಾನೆ. ಕಾರಣ ಏನು ಅಂತಂದರೆ, ಅತ್ತ ಮುಂಗಾರು ಕೈ ಹಿಡಿಯಲ್ಲ, ಈತ ಹಿಂಗಾರು ಕೈ ಹಿಡ್ದಿಲ್ಲ. ಆ ಒಂದು ಪರಿಸ್ಥಿತಿ ಇದ್ದಾಗ ಇವರು ಚುನಾವಣೆಗಳ ಡ್ರಾಮಾವನ್ನು ಮಾಡಿಕೊಂಡು ಅವನು ಭೇಟಿ ಮಾಡೋದು, ಇವನು ಭೇಟಿ ಮಾಡೋದು, ಈ ರೀತಿಯಾದಿರ್ತಕ್ಕಂತಹ ಎಲ್ಲ ಒಂದು ಮೋಸ ಮತ್ತು ವಂಚನೆಗಳ ಡ್ರಾಮಾಗಳನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಇವರ ದುರಾಸೆಯ ರಾಜಕೀಯ ಲೋಲೋಪ್ತತೆಗೋಸ್ಕರವತ್ತು ಸರ್ಕಾರ ಮಾಡ್ತಾರೆ ವಿನಃ ರೈತನ ಪರಿಸ್ಥಿತಿಯನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸರ್, ನಮ್ಮ ಕಡೆ ಪ್ರಮುಖ ಶೇಂಗಾ ಬೆಳೆ ಹಾಳಾಯಿತು, ಮಳೆ ಇಲ್ಲದೆ ಹಾಳಾಯಿತು. ಈಗ ಇರ್ತಕ್ಕಂಥ ನೀರಾವರಿ ಪ್ರದೇಶಗಳಲ್ಲಿ ಪರಿಹಾರ ಇನ್ನೂ ಬಂದಿಲ್ವಲ್ಲ. ಕರ್ನಾಟಕದಲ್ಲೇ ಪರಿಹಾರ ಬಿಡುಗಡೆ ಆಗಿಲ್ಲ. ಪರಿಹಾರ ಕೇಳಕ್ಕೆ ಹೋಗಿರೋನೇ ಬಂದಿಲ್ಲ. ಪರಿಹಾರ ಹೆಂಗೆ ಬರ್ತದೆ? ಕರ್ನಾಟಕದ ಪರಿಹಾರವನ್ನು ಸಿದ್ದರಾಮಯ್ಯ ಕೊಡೋದು ಬಿಟ್ಟು ಕೇಂದ್ರವನ್ನು ಕೇಳಿ ಕೇಂದ್ರ ಕೊಟ್ಟ ಮೇಲೆ ಕೊಡ್ತಾನಂತೆ. ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗೆ ಮನೆ ಯಜಮಾನ ಆದವನು ಇವನು 3 ರೂಪಾಯಿ ಬಿಸಿ ಹಾಕಿದ್ರೆ ಅವನು 6 ರೂಪಾಯಿ ಬಿಸಿ ಹಾಕ್ತಾನೆ. ಇದು ಲಾಜಿಕ್ಕು. ಇದನ್ನು ಬಿಟ್ಟು ಅವನ ರಾಜಕೀಯ ಡ್ರಾಮಾಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಮೋದಿನ ಕೊಡಿ ಎನ್ನಿ ಮೋದಿನ ಕೇಳಿ ಇವನು ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತಂದ್ರೆ ಜನ ಸಿದ್ದರಾಮಯ್ಯ ಕೇಳೋ ರೀತಿ ಒಳಗೆ ನಾನು ಮಾತಾಡಬೇಕು ಅನ್ನೋದಾದರೆ, ಮೋದಿಯನ್ನು ಕೇಳಿ ಕಾಂಗ್ರೆಸ್ ವೋಟ್ ಮಾಡಲಿಲ್ಲ ಜನ. ನೀನಾದರೂ ಕೂಡ ನಮ್ಮನ್ನು ಮೇಲೆತ್ತಿ ಅಂತ ಮಾಡಿದರು. ಇದನ್ನು ನಿನ್ನ ಗಮನದಲ್ಲಿಟ್ಕೊಂಡು ಪರಿಹಾರವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಬಿಡೋದು ನಿಂದು. ಮುಂದಿನ ಚುನಾವಣೆ ನಮ್ಮದು. ಈ ವರ್ಷದ ಪರಿಸ್ಥಿತಿಯಲ್ಲಿ ಮಳೆಗಾಲ ತುಂಬ ಅಭಾವವಾಗಿರೋದ್ರಿಂದ ಬೆಳೆಗಳು ಪೂರ ಹಾಳಾಗಿದ್ದಾವೆ. ಬೆಳೆಗಳು ಭತ್ತದ ಬೆಳೆ ಒಂದೇ ಅಲ್ಲ, ಪ್ರತಿಯೊಂದು ಬೆಳೆಯೂ ಕೂಡ ಹಾಳಾಗಿದ್ದಾವೆ ಈ ವರ್ಷ. ಅದಕ್ಕೆ ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕಂತ ನಾವು ಕೇಳ್ಕೊಂಡಿದ್ವಿ. ಆದರೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಪರಿಹಾರ ಕೊಡಲು ಅವ್ರು ಏನೋ ಕೇವಲ 2,000 ಕೊಡ್ತೇವೆ ಅಂತ ಹೇಳ್ತಾರೆ. ಅದು ಯಾತಕ್ಕೂ ಸಾಕಾಗಲ್ಲ ರೈತರಿಗೆ. ಅದು ಆಗದ ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಿ ಈಗ. ಮುಂದಿನ ನಡೆ ನಿಮಗೆ ದೊಡ್ಡ ಪ್ರಮಾಣದ ಪರಿಹಾರ ಕೊಡಬೇಕು, ಸಾಲ ಮನ್ನಾ ಮಾಡಬೇಕು, ಮತ್ತು ಬ್ಯಾಂಕ್ಗಳಿರ್ತಕ್ಕಂಥ ಸಾಲಗಳನ್ನೆಲ್ಲ ಪೂರ ಈ ವರ್ಷದಲ್ಲಿ ನಿಲ್ಲಿಸಬೇಕಂತ ಕೇಳ್ತೇವೆ ನಾವು ಹೆಚ್ಚು ಪಾಲು ಅದೇ ಹಿಡಿದೆಲ್ಲ ಭತ್ತಗಳು, ಮೆಕ್ಕೆಜೋಳ, ಶುಂಠಿ ಇದನ್ನೆಲ್ಲ ಅಡಿಕೆ ಬೆಳಿತೀವಿ. ಆದರೆ ಈ ವರ್ಷನ ಇದರಲ್ಲಿ ಮಳೆ ಹೆಚ್ಚು ಕಡಿಮೆ 10% ಮಳೆ ಆಗೈತಿ. ಹಾಗಾಗಿ ಯಾವುದೇ ಗೋವಿನ ಜೋಳಗಳೆಲ್ಲ ಹೋಗಿಬಿಟ್ಟಿದ್ದವು, ಯಾವುದೂ ಇಲ್ಲ. ಭತ್ತಗಳು ಯಾವಲ್ಲಿ ಬೋರಿದ್ದರಿಗೆ ಮಾತ್ರ ಬಂದಿದ್ದವು, ಉಳಿದವೆಲ್ಲ ಹೋಗಿದ್ದವು. ರಾಜ್ಯ ಸರ್ಕಾರ ಯಾವುದೇ ಅದನ್ನು ಮನಗಂಡು ಇವರು ಅಧ್ಯಕ್ಷರು ಹೇಳಿದಂಗೆ ಪರಿಹಾರಗಳನ್ನು ಬರೀ 2,000 ಕೊಡ್ತಾರೆ. ಆದರೆ ಅದೆಲ್ಲ ತುಂಬ ಅನ್ಯಾಯ. ಹಾಗಾಗಿ ಮೊನ್ನೆ ಎಂತ ಏನೂ ಸಾಕಾಗಲ್ಲ. ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ 15ರಿಂದ 20,000 ಒಂದು ಎಕರೆಗೆ ಕೊಡಬೇಕು. ಆದರೆ ಸರ್ಕಾರಗಳು ಕೊಡ್ತೇ ಇಲ್ಲ. ಈ ಪುಕ್ಸಟ್ಟೆ ಬಗೆಗಳ ಇದರ ಅಡಿಯಾಗ ಈ ಒಂದು ಅನ್ಯಾಯ ಆಗಿರೋ ರೈತರಿಗೆ ಯಾರಿಗೂ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಸಹ ಮನವಿಯನ್ನು ಮಾಡಿದ್ದೇವೆ. ಎಲ್ಲ ರೈತರು ಸ್ಟ್ರೈಕ್ ಮಾಡಿ ಕನಿಷ್ಠ 20,000 ಕೊಡಬೇಕು, 20ರಿಂದ 25,000 ಕೊಡಬೇಕು. ಕೊಡದೇ ಹೋದರೆ ಮುಂದೆ ಅದೇ ಹಿಡಿದೆಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತೇಳಿ. ಹಾಗೆಯೇ ಅಡಿಕೆ ಸಮೇತನೂ ಸಹ ಈ ವರ್ಷ ಬಂದರೂ ಬಹಳ ಇಳುವರಿ ಕಡಿಮೆ ಅದಾವು ತೂಕಗಳು. ಈಗ 80 ಕ್ವಿಂಟಲ್ ಆಗೋ ಬರೀ 40 ಕ್ವಿಂಟಲ್ ಇಳುವರಿ ಬಂದಿದ್ದಾವೆ. ಹಾಗಾಗಿ ದಯಮಾಡಿ ನಿಮ್ಮ ಮುಖಾಂತರ
ರಾಜ್ಯ ಸರ್ಕಾರಕ್ಕೆ ಅದೇ ಹೇಳಿದ್ನಲ್ಲ ಮನವರಿಕೆ ಮಾಡಿ ರೈತರ ನೆರವಿಗೆ ಸರ್ಕಾರ ಬರಬೇಕು. ಯಾಕಂದರೆ ಇರೋದೇ ಪ್ರಜಾ ಸರ್ಕಾರ, ಈಗ ಜನರು ಕಷ್ಟದಲ್ಲಿರುವ ಬರಲಿಕ್ಕಾಗೆ ಪ್ರಜಾ ಸರ್ಕಾರ ಇರೋದು. ಹಾಗಾಗಿ ದಯಮಾಡಿ ರೈತರನ್ನು ಉಳಿಸ್ಬೇಕು ಮುಂದೆ ಬಂದು ಸರ್ಕಾರ. ಹಾಗಾಗಿ ಅದನ್ನು ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ತಾಲೂಕಿನ ಗಾಣದಳ್ಳಿ ಗ್ರಾಮದ ಸ್ವಾಮಿಗೌಡರು ಅಂತ ಕರ್ನಾಟಕ ರೈತ ಸಂಘದವರು. ಏನಾಗಿದೆ ಅಂದರೆ ಇವತ್ತು ಮಳೆ ಇಲ್ದಲೆಯ ಎಲ್ಲ ವಲಸೆ ಹೋಗೋದು, ಎಲ್ಲ ಗೂಳಿ ಹೋಗೋದು, ಬಡ್ಡಿ ಕಟ್ಟೋಕ್ಕಾಗಲ್ಲ, ಸಾಲ ಆಗಲಿ ಏನೇ ಆಗಲಿ, ಮಳೆ ಇಲ್ಲ, ಯಾವುದು ಬೆಳೆ ಇಲ್ಲ, ದನಕರಿಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಗಳಿಗೆ ತುಂಬಿಸಿಲ್ಲ. ದೊಡ್ಡ ಪ್ರಮಾಣದಲ್ಲಿ ರೈತ ಕಷ್ಟದಲ್ಲಿ ಇದ್ದಾನೆ. ನಾವು ಬೆಳಗಾವಿ ಅಧಿವೇಶನದಲ್ಲಿ ಹೋದಾಗ ಚಳುವಳಿ ವಾಪಸ್ ತೆಗೀರಿ, ನಾವು ಏನೈತೆ ಕುಂದುಕೊರತೆಗಳೇ ಅಂದರು. ಬೆಳೆ ಸಾಧಾರಣ ಕನಿಷ್ಠ ಬೆಲೆ ಅಂದರೆ 25,000 ರೂಪಾಯಿ ಒಂದು ಎಕರೆಗೆ ಬೆಲೆಗೆ ಕೊಡಬೇಕು. ಇವತ್ತು ರೈತರು ಭಾರೀ ಕಷ್ಟದಲ್ಲಿದ್ದಾರೆ. ಸಾಲ ಬಾಧನೆ ಎಲ್ಲನೂ ಪ್ರತಿಯೊಂದೂ ಪುಕ್ಕಟ್ಟೆ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಪುಕ್ಕಟ್ಟೆ ಭಾಗ್ಯನೂ ಇಲ್ಲ, ಎಂಥದೂ ಇಲ್ಲ. ಕಾವೇರಿ ನೀರಂತೂ ಹರಿತಲೇ ಇದೆ, ನಿಲ್ಲಿಸೇ ಇಲ್ಲ ಅವ್ರಿಗೆ. ರೈತರಿಗಂತೂ ಕುಡಿಯೋಕ್ಕೆ ದನಕರಿಗೆ ನೀರಿಲ್ಲ, ಕೆರೆ ಕಟ್ಟೆಗಳಲ್ಲೇ ದೊಡ್ಡ ಹಿಂಸೆ ಆಗಿದೆ. ಪಾಪ ಜಾನುವಾರುಗಳೆಲ್ಲ ಅಲ್ಲೋಯ್ತವೆ, ಎಲ್ಲಿ ಏನು ಅಂತೇಳ್ಬಿಟ್ಟು ಪಕ್ಷಿಗಳೆಲ್ಲ ರೈತನಿಗೆ ಆಗಲಿ ಭಾರೀ ಕಷ್ಟದಲ್ಲಿದ್ದಾರೆ ರೈತರು. ಯಾವುದೇ ಕಾರಣಕ್ಕೂ ಬ್ಯಾಂಕಿನ ಸಾಲ ಮನ್ನಾ ಮಾಡಬೇಕು. ಯಾವುದೇ ಕೃಷಿ ಬ್ಯಾಂಕೇ ಆಗಲಿ, ಗ್ರಾಮೀಣೀಕರಣ ಬ್ಯಾಂಕ್ ಆಗಲಿ, ಯಾವುದೇ ಆಗಲಿ ಎಲ್ಲ ರೈತನಿಗೆ ಭಾರಿ ಏನು ಅಷ್ಟು ಹೇಳೋಕ್ಕಾಗಲ್ಲ. ಅಷ್ಟು ಮಟ್ಟಕ್ಕೆ ಈ ಗುಳೆ ಹೋಗೋ ಮಟ್ಟಪ್ಪ ಈಗಾಗಿದೆ. ಉಗ್ರ ಈ ಪರಿಹಾರ ರೈತನಿಗೆ ಗುಳೆ ಹೋಗೋ ತಪ್ಪಿಸ್ಬೇಕು. ಹೊರಗಡೆ ಎಲ್ಲನೂ ತೊಂದರೆ ಏನು ಇವತ್ತು ಅಂದರೆ ಸಮಸ್ಯೆ ರಕಬ್ಬೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಯಾವುದೇ ಆಗಲಿ ರೈತರಿಗೆಲ್ಲ ಕುಸಿದಿದೆ. ನೀರು ಬೆಳೆಗಳಿಲ್ಲ. ಅವರೆಲ್ಲ ಇವತ್ತು ಜೀವನ ಮಾಡ್ಬೇಕಾದ್ರೆ ಕಷ್ಟ. ರೈತ ಈಗ ವರ್ಗದವರು ನಾವು ಭಾರಿ ಜೀವನ ಕಷ್ಟ ಇದೆ. ಇವತ್ತು ನೀರು ದನ ಕರಿಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಗಳು ನೀರಿಲ್ಲ. ದೊಡ್ಡ ಹಿಂಸೆಯಾಗಿದೆ ನೀರಿಗೆ. ನೀರು ಮುಖ್ಯ. ನೀರೇ ಇಲ್ಲ ಅಂದರೆ ಇರೋ ನೀರನ್ನೇ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಿಡ್ತಾರೆ. ಅವ್ರಿಗೆ ತಮಿಳ್ನಾಡಿಗೆ ಬೇಕೋ, ಯಾವ ರಾತ್ರಿ ಹೊತ್ತೇ ಬೇಕೋ, ಎಲ್ಲಿಗೆ ಬೇಕೋ ಬಿಡ್ಕೊತಾರೆ ಅವರು. ನದಿಗೆ ಮಾತ್ರ ಚಾನಲ್ಗೆ ಫಸಲಿಗೆ ನೀರಿಲ್ಲ. ಇರೋ ನೀರರವ, ಕೆರೆ ಕಟ್ಟೆಲ್ಲರವ, ಲಾಸ್ಟಲ್ಲರವ. ಒಂದು ತಿಂಗಳು 15 ದಿನ ನೀರು ಹರಿಸಿ ಕೆರೆ ಕಟ್ಟೆಗಳೆಲ್ಲ ತುಂಬಿಸಿರಿ ದನಕರಿಗಳು ಎಲ್ಲರೂ ಬದುಕತ್ತಾರೆ. ಕೊಳವೆ ಬಾವಿಯಲ್ಲಿ ಎಲ್ಲ ನೀರು ಕಡಿಮೆ ಆಗಿದೆ ಫುಲ್ಲು. ದೊಡ್ಡ ಪ್ರಮಾಣದಲ್ಲಿ ಈ ಮುಂದಿನ ಹೇಗೆ ಏನು ಅಧಿವೇಶನದಲ್ಲಿ ಹೇಳಿದ್ದು ಎಕರೆಗೆ 25,000 ಪರಿಹಾರ ಕೊಡಲೇಬೇಕು ಅಂತೇಳ್ಬಿಟ್ಟು ಹಂಗಾಗ್ನಲ್ಲ ಅಂದರೆ ಉಗ್ರ ಹೋರಾಟ, ಕರ್ನಾಟಕ ರಾಜ್ಯ ಪೂರ್ತಿ ಹೋರಾಟ. ಯಾವುದೇ ಆಗಲಿ ಕಿಮ್ಮತ್ತು ಏನೂ ಇಲ್ಲ. ಈಗಿನ ಸರ್ಕಾರ ಹೇಳಂಗಲ್ಲ. ರೈತನಿಗೆ ಯಾರು ಸಾಯೋದು ಅಂದರೆ ರೈತನೇ ಸಾಯೋದು. ಅವರೆಲ್ಲ ಇರ್ತಾರೆ. ನಮಗೆ ದೊಡ್ಡ ಹಿಂಸೆ. ನಮ್ಮದೇನು ಇವತ್ತು ರೈತ ಏನೇ ಬೆಳೆದ್ರೆ ಆಗಲಿ, ಒಂದು ಯಾವುದಕ್ಕೆ ಆಗಲಿ ಹಾಲಿನ ರೇಟು ಡೌನ್ ಆಗೋಯ್ತು. ಇವತ್ತು ನೀರಿನ ರೇಟು ಎಷ್ಟಾಗಿತ್ತು? ನೀರು 20 ರೂಪಾಯಿ, ಹಾಲು 20-30 ರೂಪಾಯಿ. ಸರ್, ಈಗ ನಾವು ಮುಖ್ಯಮಂತ್ರಿಗಳು ಮೋದಿ ಕಾಣಕ್ಕೆ ಹೋಗ್ತಾರೆ, ಮತ್ತೊಬ್ಬರು ಕಾಣಕ್ಕೆ ಹೋಗ್ತಾರೆ. ಅವರು ಹೈಕಮಾಂಡ್ ಈ ರೈತರನ್ನ ಯಾರು ಕಾಣ್ತಾರೆ ಸ್ವಾಮಿ? ಇಲ್ಲಿ ಈ ರೈತರು ಕಾಣೋರು ಯಾರು? ಇವ್ರಿಗೆ ಎಲೆಕ್ಷನ್ನು, ಚುನಾವಣೆ ಮತ್ತೊಂದು ಬಂದಾಗ ಇವ್ರಿಗೆ ಬರ್ತೈತೆ. ಈ ಮೋದಿಯವ್ರ ಬಗ್ಗೆ ನಮ್ಮ ಪ್ರಧಾನಿ ಅವ್ರ ಬಗ್ಗೆ ಹೆಮ್ಮೆ ಇದೆ. ಬರಗಾಲ ಬಂದಾಗ ಬಂದಿಲ್ಲ, ಚುನಾವಣೆ ಬಂದರೆ ರ್ಯಾಲಿ ಮಾಡ್ತಾರೆ. ಮತ್ತು ಚುನಾವಣೆ ಬಂದಾಗ ಗ್ಯಾರಂಟಿಗಳಿಗೆ ಘೋಷಣೆ ಮಾಡ್ತಾರೆ. ಆ ಪುಕ್ಸಾಟೆ, ಈ ಪುಕ್ಸಾಟೆ ಯಾರು ಕೇಳ್ದಾರೆ ಸ್ವಾಮಿ? ನಿಮಗೆ ಪುಕ್ಸಾಟೆ ಕೇಳ್ದಾರೋ? ರೈತರಿಗೆ ಒಂದು 24 ಗಂಟೆ ಕರೆಂಟ್ ಕೊಡ್ರಿ ಸ್ವಾಮಿ ನೀವು. ರೈತರಿಗೆ 24 ಗಂಟೆ ಕರೆಂಟ್ ಕೊಡ್ರಿ ನೀವು. ರೈತ ಬೆಳಿತಾನೆ. ರೈತ ಉಳಿದ್ರೆ ಮಾತ್ರ ದೇಶ ಉಳಿಯೋದು. ರೈತ ಉಳಿದ್ರೆ ತಾನೇ ಸೈನಿಕ ಉಳಿಯೋದು. ರೈತ ಬೆಳೆದ ಅನ್ನ ಉಂಡ್ರೆ ತಾನೇ ಸೈನಿಕ ಹೋಗಿ ಯುದ್ಧ ಮಾಡ್ಬೋದು. ರೈತನ ಬದುಕ್ಸಿರಿ ಸ್ವಾಮಿ ನೀವು. ಯಾಕ್ರಿ ರೈತನ ಮೇಲೆ ಹಲ್ಲೆ ಮಾಡ್ತೀರಿ ನೀವು? ರೈತರು ಏನಾರು ರಸ್ತೆ ತಡೆ ನಡೆದರೆ ಪೊಲೀಸ್ನ ದಬ್ಬಾಳಿಕೆ ಮಾಡ್ಕೊಂಡ್ರೆ ನೀವು ಪ್ರತಿಯೊಂದು ಹೋರಾಟನ ಹತ್ತಿಕ್ತೀರಾ ನೀವು. ನಾವು ಯಾವ ಸರ್ಕಾರಲ್ಲಿ ಸ್ವಾಮಿ? ನಮಗೆ ಯಾಕೆ ಬೇಕು ಸ್ವಾತಂತ್ರ್ಯ? ನಮಗೆ ಯಾಕೆ ಬೇಕಾಯಿತು? ನಮ್ಮ ಇವರು ಅಂಬೇಡ್ಕರ್ ಅವರು ಬರ್ಕೊಟ್ಟು ಸಂವಿಧಾನಗಳು ನಮಗೆ ಯಾಕೆ ಬೇಕಾಗಿತ್ತು? ಹೋರಾಟ ಮಾಡೋಣ ಹತ್ತಿಕ್ತಾ ಇದ್ದೀರಿ ನೀವು. ರೈತ ಸಂಘಗಳನ್ನ 3-4 ಬಣಗಳು ಮಾಡ್ತಾಯಿದ್ದೀರಾ. ರೈತರಲ್ಲೇ ನಾವು ಒಗ್ಗಟ್ಟು ಕೊಡ್ತಾ ಇಲ್ಲ. ನಮ್ಮದು ಸಾಗರ ತಾಲೂಕು ಪರಿಸ್ಥಿತಿ ಏನಂದರೆ ಸರ್, ಸಾಗರದಲ್ಲಿ ಮಳೆ ಇಲ್ಲ. ಒಂದ್ಸಲಿ ಮಳೆ ಬಂತು, ಒಂದ್ಸಲಿ ಮಳೆ ಬಂದಿಲ್ಲ. ಭಾಳ ಕಷ್ಟಕರ ಆಗಿದೆ ಸರ್. ರೈತರ ಶಾಪ ಖಂಡಿತ ಒಳ್ಳೆಯದಲ್ಲ ಸರ್. ದಯವಿಟ್ಟು ಸರ್, ರೈತರು ಎಲ್ಲರೂ ಒಗ್ಗಟ್ಟಾಗಬೇಕು. ಇಲ್ಲಿ ಕಾಂಗ್ರೆಸ್ಸು, BJP, JDS ನಾವು ಮತ್ತೊಂದು ಅಲ್ಲ. ನಾವೆಲ್ಲ ರೈತರು ಒಂದೇ ಕುಲ. ದೇಶಕ್ಕೆ ನೀರು ಅನ್ನ. ಇಷ್ಟೆಲ್ಲ ಮಾತು ಮುಗಿಸ್ತೀನಿ ಸರ್. ಧನ್ಯವಾದ. ಹೇಳಿ. ಸೊರಬ ತಾಲೂಕು ಹಿರೇಕಸ್ವಿ ಊರು. ಜಿಲ್ಲಾ ಅಧ್ಯಕ್ಷರು ನಾವು ಶಿವಮೊಗ್ಗ ಜಿಲ್ಲೆ ರೈತರ ಸಂಘದಿಂದ.
ಏನಂದರೆ ಬರ ಅಂದರೆ ಬಹಳ ಕಠಿಣ ಆಗಿಬಿಟ್ಟಿದೆ ಬರ ಪರಿಸ್ಥಿತಿ. ರೈತರಿಗೂ ಜೋಳ ಬಂದಿಲ್ಲ, ಭತ್ತದ ಕಾಸು ಬಂದಿಲ್ಲ. ಏನು ಈ ಸರ್ಕಾರ ಅಂದ್ರೆ ಏನೇನು ಮಾಡ್ತಾಯಿಲ್ಲ. ಬರೀ ಆ ಎಲೆಕ್ಷನು ಈ ಎಲೆಕ್ಷನ್ ಯಾವ ಸರ್ಕಾರವೂ ಅಷ್ಟೇ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿ ನಾವು ಕಾಂಗ್ರೆಸ್ ಗೆಲ್ಲಿಸ್ರಿ ಅಂತ ಹೇಳಿದ್ದೇವೆ. ಆ ಟೈಮ್ನಾಗ ನಮ್ಮ ಕಾಲು ಬಿದ್ದರು ಇವರು. ಈಗ ರೈತರ ಪರವಾಗಿ ಒಬ್ಬರೂ ಇಲ್ಲ. ರೈತರಿಗೆ ಬರೀ ಕಣ್ಗಣಿಸ್ತಾ ಇದ್ದಾರೆ. ಕಣ್ಗಣಿಸ್ತಾ ಅಂದ್ರೆ ಏನೇನು ಇಲ್ಲ ರೈತರ ಸಮ. ಈಗ ಇರೋದಂದ್ರೆ ಊಟ ಮಾಡಬೇಕು, ಊಟ ಮಾಡೋದು ಕಷ್ಟ. ಪರಿಹಾರನೇ ಇಲ್ಲ ಇನ್ನೂವರೆಗೂ. ಎಕರೆಗೆ ಹೆಚ್ಚು ಕಡಿಮೆ 30,000-35,000 ಸಾವಿರ ಪರಿಹಾರ ಕೊಟ್ಟರೆ ಇವರು ಏನಾರ ರೈತರು ಬದುಕೋಕ್ಕೆ ಸಾಧ್ಯತೆ ಐತಿ. ಇವ್ರು 1,000 2,000 ಅಂತ ಹೇಳಿ ಏನು ಸುದ್ದಿ ಬೆಳೆ ನಷ್ಟಕ್ಕೆ ಕೊಡೋದು ಇವರು. ನಾವು ಭತ್ತ ಜೋಳ ಅಂತೂ ಹೋದವು ಸರ್, ಭತ್ತನೂ ಹೋದವು. ಕರೆಂಟ್ 2 ತಾಸು ಭತ್ತ ಬರೋ ಟೈಮ್ನಾಗ ಕರೆಂಟ್ 2 ತಾಸು ರೈತರು ಮಧ್ಯಾಹ್ನ ತೆಗೆದ್ರಿ ಇವರು. ಏನೇನೇನು ಉಳಿಸಿಲ್ಲ. ಇಲ್ಲ ಸರ್, ಏನು ಕೊಡ್ತಾಯಿಲ್ಲ. ಮಧ್ಯಾಹ್ನ ತೆಗೆದ್ರು ಕರೆಕ್ಟ್ ಭತ್ತ ಹೊಡಿ ಟೈಮ್ನಿಗೆ ಕರೆಂಟ್ ತೆಗೆದ್ರು. ಈಗ ನೋಡಿದ್ರೆ ಮತ್ತು ಸಕ್ರಮ ಇಲ್ಲ ಕಟ್ಕನಾಗಿವರು. ಏನು ಕೊಡ್ತಾಯಿಲ್ಲ. ಈಗಂದ್ರೆ ಸರ್ಕಾರ ಅಂದ್ರೆ ಸರ್ಕಾರ ಕೆಡಗಿ ಏನಾರ ನಮ್ಮ ರೈತ ಸಂಘದ ಸರ್ಕಾರ ಕೊಟ್ಟರೆ ದೇಶ ಏನಾರ ಆಳೋಕ್ಕೆ ಸಾಧ್ಯತೆ ಐತಿ. ಇಲ್ಲ ಯಾವ ಕಾರಣಕ್ಕೂ ಆಳೋಕ್ಕಾಗೋದಲ್ಲ. ನಮ್ಮ ರೈತರು ಒಟ್ಟಾಗಬೇಕು, ರೈತರ ಸಂಘದಲ್ಲಿ ಗೆಲ್ಲಿಸ್ಬೇಕು, ನಾವೇ ಹೋಗಿ ಸರ್ಕಾರ ಕೂರಬೇಕು. ಆವಾಗ ಏನಾರ ನಮ್ಮ ದೇಶ ಉದ್ಧಾರ ಆಗ್ಬೋದು.